ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ SC ಹೋರಾಟ ಸಮಿತಿ ಅಧ್ಯಕ್ಷನಾದ ಎಸ್ ಸಿದ್ದಗಂಗಯ್ಯ ನಾನು ಕುಲಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ 12/3/2026 ಯಶವಂತಪುರದ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ SC ಹೋರಾಟದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ SC ಹೋರಾಟದ ಪೂರ್ವಭಾವಿ ಸಭೆ ಏನೆಂದರೆ, ಇಲ್ಲಿವರೆಗೂ ನಮ್ಮ ಸಮಾಜವು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದು, ಅಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಗಮನ ಕೊಡದೆ ನಮ್ಮನ್ನು ಶೋಷಿತ ಸಮಾಜವಾಗಿದ್ದರಿಂದ ನಮ್ಮನ್ನು ಕಡೆಗಣಿಸಿದ್ದಾರೆ. ಈಗ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಈ ಅಧ್ಯಕ್ಷನಾದ ನಾನು, ಹೊಸದಾಗಿ ಅಧ್ಯಕ್ಷನಾದ ನಾನು ತೀರ್ಮಾನ ಮಾಡಿರುವುದೇನೆಂದರೆ, ನಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ದೌರ್ಜನ್ಯಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಹಿಂದುಳಿದ ವರ್ಗವಾಗಿ ನಾವು ಬಹಳಷ್ಟು ಕಷ್ಟಗಳನ್ನು ನಮ್ಮ ಜನಾಂಗ ಅನುಭವಿಸುತ್ತಿದೆ. ಆದ್ದರಿಂದ ನಾವು ಇವೆಲ್ಲವನ್ನು ಹೋಗಲಾಡಿಸಲು ಹೋರಾಟ ಒಂದೇ ಮುಖ್ಯ ಕಾರಣವಾಗಿರುವುದರಿಂದ ನಾವು ಹೋರಾಟ ಮಾಡಲೇಬೇಕೆಂದು ತೀರ್ಮಾನಿಸಿ, ಯಾವ ರೀತಿ ಹೋರಾಟ ಮಾಡಬೇಕು, ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡಬೇಕೆ, ಧರಣಿ ಮಾಡಬೇಕೆ, ಉಗ್ರ ಹೋರಾಟ ಮಾಡಬೇಕೆ, ಇದನ್ನು ನಾವು ತೀರ್ಮಾನಿಸಲು 12/3/2026 ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ಇದಕ್ಕೋಸ್ಕರ ಕರೆದಿದ್ದೇವೆ. ಕುಲಬಾಂಧವರಾದ ತಾವು ಎಲ್ಲ ಕಾರ್ಯಾಧ್ಯಕ್ಷಗಳು, ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಮಡಿಕಟ್ಟೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಜನನಾಯಕರು ಮತ್ತು ಪ್ರತಿಯೊಬ್ಬರೂ ಸಹ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಜಾಗೃತಗೊಳಿಸಿ ಜನರನ್ನು, ನಮ್ಮ ಮಡಿವಾಳ ಸಮಾಜದ ಜನರನ್ನು ಜಾಗೃತಗೊಳಿಸಿ ಬೃಹತ್ ಮಟ್ಟದ ಹೋರಾಟ ಮಾಡಬೇಕೆಂದು ನಮ್ಮ ಸಂಘವು ನಿರ್ಣಯಿಸಿರುತ್ತೆ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘವು 1933ರಲ್ಲಿ ಅನುಷ್ಠಾನಗೊಂಡಿದ್ದು, ಇದುವರೆಗೂ ಬಹಳ ಹೋರಾಟ ಮತ್ತು ಬಹಳಷ್ಟು ಸಭೆಗಳನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಟ್ಟಿರುತ್ತದೆ. ಆದರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ. ಕಾರಣ ನಮ್ಮ ಹೋರಾಟ ಅವರ ಕಿವಿಗೆ ಮುಟ್ಟಿಲ್ಲವೆಂದು ತಿಳಿದಿರುತ್ತದೆ. ಅದಕ್ಕೋಸ್ಕರ ನಾವು ಈ ಬಾರಿ ಏನಾದರೂ ಆಗಲಿ, ಯಾವ ರೀತಿ ಹೋರಾಟವನ್ನಾದರಾಗಲಿ ಮಾಡಿ ನಾವು ಮಕ್ಕಳಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದೌರ್ಜನ್ಯಕ್ಕೆ ಒಳಪಟ್ಟ ನಮ್ಮ ಮಡಿವಾಳ ಸಮಾಜವನ್ನು ಕಾಪಾಡುವುದಕ್ಕೋಸ್ಕರ ಈ ಬೃಹತ್ ಹೋರಾಟದ ಸಭೆಯನ್ನು ಮಾಡಬೇಕೆಂದು ನಾವು ನಿಶ್ಚಯಿಸಿದ್ದೇವೆ. ಈಗ ಸದ್ಯದಲ್ಲಿ ಈ ಪೂರ್ವಭಾವಿ ಸಭೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ವಿಶ್ವಾಸ ನನಗಿದೆ. ನಾನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಎಲ್ಲ ಕಡೆಯನ್ನು ನಾವು ತಿರುಗಿ ಜನರನ್ನು ಜಾಗೃತಗೊಳಿಸುತ್ತಿದ್ದೇವೆ. ಈ ಸಂಘದ ಇದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘವು ಒಂದು ಬೃಹತ್ ಆಲದ ಮರವಾಗಿದ್ದು, ಇದಕ್ಕೆ ಯಾರೂ ಸಾಟಿಗಿಲ್ಲ. ಕೆಲ ಬೇರುಗಳು ಸಹ ಸೈಡ್ನಲ್ಲಿ ಇದ್ದಾವೆ. ಅವರೆಲ್ಲ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಹೋರಾಡೋಕ್ಕೆ ಹೊರಟಿದ್ದಾರೆ. ಆದರೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘವು ಪ್ರತಿಷ್ಠಿತವಾಗಿ ನಿಂತು ಹೋರಾಟ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಜನರು ತಾವು ದಯವಿಟ್ಟು ಇದನ್ನು ಮನಗೊಂಡು ಕರ್ನಾಟಕ ರಾಜ್ಯ ಮಡಿವಾಳ ಸಂಘವು ಹೋರಾಟ ಮಾಡುತ್ತಿರುವ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮಗೆ ಸಹಕಾರ ನೀಡಬೇಕೆಂದು ನಾನು ನಂಬಿರುತ್ತೇನೆ. ದಯವಿಟ್ಟು ಎಲ್ಲ ನಮ್ಮ ಮಡಿವಾಳ ಕುಲಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತಿದೆ. ಕುಲಬಂಧುಗಳೇ, ಸರ್ಕಾರದ ಜನಗಣತಿಯ ಪ್ರಕಾರ 7 ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. 224 ತಾಲೂಕುಗಳಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 500 ಜನ ಅಂತ ನಾವು ಲೆಕ್ಕ ಮಾಡಿದ್ರು. 224 ಕಾನ್ಸ್ಟಿಟ್ಯೂನ್ಸಿನಲ್ಲಿ 12 ಲಕ್ಷ ಜನ ನಾವು ಆತೀವಿ. ಸರ್ಕಾರ ನಮ್ಮಲ್ಲಿ ಬಹಳಷ್ಟು ಪಂಗಡಗಳಿದ್ದು, ಪೆರೀಟ, ಲಿಂಗಾಯತ ಮಡಿವಾಳ, ಶೆಟ್ಟಿ ಮಡಿವಾಳ, ಆಗಸ, ಧೋಬಿ ಈ ಥರ ಅನೇಕ ಇದನ್ನು ವಿಂಗಡಿಸಿ ಸೆನ್ಸಸ್ ಮಾಡಲಾಗಿದೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಬೇಕು. ಯಾರೇ ನೀವು ಇನ್ಮೇಲೆ ಬರ್ಸಿದ್ರು, ಯಾವುದೇ ಸೆಂಟ್ರಲ್ ಸೆನ್ಸಸ್ ಬರ್ತಾ ಇದೆ, ಬಂದಾಗ ಕೂಡ ನೀವು ಮಡಿವಾಳ ಅಂತಲೇ ಬರ್ಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಇಲ್ಲದೆ ಹೋದಲ್ಲಿ ಇವಾಗ ಮಾಡಿರೋಂಥ ಜನಗಣತಿಯೇ ಸತ್ಯವಾಗುತ್ತೆ. ಅದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ. ನಾವು 18 ಲಕ್ಷ, ನಮ್ಮ ಪ್ರಕಾರ 18 ಲಕ್ಷ ಜನ ಈ ರಾಜ್ಯದಲ್ಲಿ ಇದ್ದೀವಿ. 13 ಲಕ್ಷ ವೋಟರ್ಸ್ ಇದ್ದೀವಿ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ನೀವೆಲ್ಲ ಇನ್ನು ಮುಂದೆ ಮಡಿವಾಳ ಅಂತ ಎಲ್ಲ ಸ್ಕೂಲು ಅಲ್ಲಿ ನಮ್ಮ ಏನು ಡಾಕ್ಯುಮೆಂಟ್ಸ್ ಇರುತ್ತೋ ಅದರಲ್ಲೆಲ್ಲ ನೀವು ಮಡಿವಾಳ ಅಂತಲೇ ಬರೀಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಿದ್ದೇನೆ. ದಿನಾಂಕ 12/3/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ. ಇಂತಿ ಎಸ್ ಸಿದ್ದಗಂಗಯ್ಯ, ಅಧ್ಯಕ್ಷರು SC ಹೋರಾಟ ಸಮಿತಿ, ಕರ್ನಾಟಕ ಮಡಿವಾಳರ ಸಂಘ.